ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮ್ಯೂಚುವಲ್ ಫಂಡ್ಸಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನಿಮ್ಮ ಹತ್ರ ಕೇವಲ ₹100 ಇದ್ರೂ ಕೂಡ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸ್ನೇಹಿತರೆ, ನೀವು ಪ್ರತಿ ತಿಂಗಳು ₹100 ಸೇವಿಂಗ್ಸ್ ರೂಪದಲ್ಲಿ ಈ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ನೀವು ಇನ್ವೆಸ್ಟ್ ಮಾಡಿರುವಂಥ ಹಣಕ್ಕೆ ಕೊನೆಯಲ್ಲಿ ಬಡ್ಡಿನೂ ಹಾಕಿ ನಿಮಗೆ ಈ ಒಂದು ಮ್ಯೂಚುವಲ್ ಫಂಡ್ಸ್ ರಿಟರ್ನ್ ಕೊಡುತ್ತೆ. ಹೇಗೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಸ್ನೇಹಿತರೆ, ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೀವು ನೋಟಿಫಿಕೇಶನ್ ಮೂಲಕ ಪಡಿಬೇಕಂದ್ರೆ ಇಲ್ಲಿ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಲೈವ್ ಆಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನಾನು ಗ್ರೋ ಆ್ಯಪ್ನಲ್ಲಿ ಈ ಒಂದು ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ನಿಮ್ಮ ಹತ್ರ ಗ್ರೋ ಆ್ಯಪ್ ಇಲ್ಲ ಅಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ನಿಮ್ಮೊಂದು ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿ, ಹಾಗೆಯೇ ಬ್ಯಾಂಕ್ ಅಕೌಂಟನ್ನು ಕೂಡ ಈ ಒಂದು ಗ್ರೋ ಆ್ಯಪಲ್ಲಿ ಆ್ಯಡ್ ಮಾಡಿ. ನೀವು ಇಲ್ಲಿ ಗ್ರೋ ಆ್ಯಪ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಹಾಗೆಯೇ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿದರೆ ಮಾತ್ರ ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಲ್ಲ. ಗ್ರೋ ಆ್ಯಪ್ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ. ಈ ಒಂದು ಮ್ಯೂಚುವಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಮ್ಯೂಚುವಲ್ ಫಂಡ್ಸ್ ಪೇಜ್ ಓಪನ್ ಆಗುತ್ತೆ. ಆನಂತರ ಇಲ್ಲಿ ಮೊದಲಿಗೆ ಪಾಪ್ಯುಲರ್ ಫಂಡ್ಸ್ ಅಂತ ತೋರಿಸ್ತಾ ಇರುತ್ತೆ. ಪಾಪ್ಯುಲರ್ ಫಂಡ್ಸ್ ಅಂದರೆ ಇವತ್ತು ಯಾವೆಲ್ಲ ಕಂಪನಿ ಹೈಯೆಸ್ಟ್ ರಿಟರ್ನ್ ಕೊಟ್ಟಿದೆಯೋ ಅಥವಾ ಯಾವೆಲ್ಲ ಕಂಪನಿಯ ಫಂಡ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡಿದರೋ ಆ ಒಂದು ಫಂಡ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ, ಪಾಪ್ಯುಲರ್ ಫಂಡ್ಸ್ ಅಂತ. ಆನಂತರ ಇಲ್ಲಿ ಎರಡನೇದಾಗಿ ಕಲೆಕ್ಷನ್ ಅಂತ ಇರುತ್ತೆ. ಈ ಕಲೆಕ್ಷನಲ್ಲಿ 6 ರೀತಿಯ ಕಲೆಕ್ಷನ್ ಇರುತ್ತೆ. ಮೊದಲನೇದಾಗಿ ಹೈ ರಿಟರ್ನ್, ಸೆಕೆಂಡ್ ಒನ್ SIP ವಿತ್ 100 ಆಗಿನೇ ಟ್ಯಾಕ್ಸ್ ಸೇವಿಂಗ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆಗಿನೇ ಸ್ಮಾಲ್ ಕ್ಯಾಪ್ ಅಂತ. ಇಲ್ಲಿ ಹೈ ರಿಟರ್ನ್ ಅಂದರೆ ಯಾವೆಲ್ಲ ಕಂಪನಿಯು ಜಾಸ್ತಿ ರಿಟರ್ನ್ನ ಕೊಟ್ಟಿದೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾವೆಲ್ಲ ಕಂಪನಿಯು ಜಾಸ್ತಿ ರಿಟರ್ನ್ನ ಕೊಟ್ಟಿದೆ ಆ ಒಂದು ಕಂಪನಿಯ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ ನೋಡೋದಕ್ಕೆ. ಆನಂತರ ಇಲ್ಲಿ ಎರಡನೇದು SIP ವಿತ್ 100 ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ₹100 ಯಾವೆಲ್ಲ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋದಂತ ಇಲ್ಲಿ ಲೀಸ್ಟ್ ಬರುತ್ತೆ. ಸೊ ಇಲ್ಲಿ ನೀವು ಬೇಕಾದರೆ ಈ ಒಂದು ಕಂಪನಿ ಮೇಲೆ ಇನ್ವೆಸ್ಟನ್ನು ಮಾಡ್ಕೋಬೋದು. ಸ್ನೇಹಿತರೆ, ಇವತ್ತು ನಾನು ಲಾರ್ಜ್ ಕ್ಯಾಪ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಸೊ ಇದೀಗ ನಾನು ಲಾರ್ಜ್ ಕ್ಯಾಪನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ತೇನೆ. ಆನಂತರ ಸ್ನೇಹಿತರೆ, ಇಲ್ಲಿ ಕಂಪನಿಯ ಲಿಸ್ಟ್ ಬರುತ್ತೆ, ಮ್ಯೂಚುವಲ್ ಫಂಡ್ಸ್ ಕಂಪನಿಯ ಲಿಸ್ಟು. ಇಲ್ಲಿ ಬೇರೆ ಬೇರೆ ಕಂಪನಿ ಲಿಸ್ಟ್ ಇದೆ, ನೋಡ್ತಾ ಇರ್ಬೋದು. ನಿಫಾನ್ ಇಂಡಿಯಾ, DSP ನಿಫ್ಟಿ, ಹಾಗೆಯೇ UTI ನಿಫ್ಟಿ, ICICI ಹಾಗೆಯೇ UTI ನಿಫ್ಟಿ, ಹೀಗೆ ಬೇರೆ ಬೇರೆ ರೀತಿಯ ಮ್ಯೂಚುವಲ್ ಫಂಡ್ಸ್, ಬೇರೆ ಬೇರೆ ರೀತಿಯ ಕಂಪನಿಯ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ಓಪನ್ ಆಗಿದೆ. ಆನಂತರ ಸ್ನೇಹಿತರೆ, ಇಲ್ಲಿ ರಿಟರ್ನ್ಸ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 1 ಇಯರಲ್ಲಿ ಈ ಒಂದು ಕಂಪ್ನಿ ಸೆಟ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ಚೆಕ್ ಮಾಡ್ಬೋದು. ಈ ಒಂದು ನಿಫಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಈ ಒಂದು ಕಂಪ್ನಿ 1 ಇಯರಲ್ಲಿ 20.81% ಕೊಟ್ಟಿದೆ. ಹಾಗೆ 3 ಇಯರಲ್ಲಿ 22.18%, 5 ಇಯರಲ್ಲಿ 20.34% ರಿಟರ್ನ್ ಕೊಟ್ಟಿದೆ. ಅಂದರೆ ಹಾಕಿರೋ ಹಣಕ್ಕೆ ಇಷ್ಟು ರಿಟರ್ನನ್ನು ಕೊಟ್ಟಿದೆ. ಸ್ನೇಹಿತರೆ, ನಾನೀಗ ಈ ಒಂದು ನಿಫಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದು. ಸೊ ಈ ಒಂದು ಕಂಪನಿಯ ಮ್ಯೂಚುವಲ್ ಫಂಡನ್ನು ಓಪನ್ ಮಾಡ್ತೇನೆ. ಓಪನ್ ಆದಮೇಲೆ ಇಲ್ಲಿ ಅವರು ಕೊಟ್ಟಿದ್ದಾರೆ 3 ಇಯರ್ನ ಅನಲೈಸ್ನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಯಾವ ರೀತಿ ರಿಟರ್ನ್ಸ್ ಬಂದಿದೆ ಅಂತ. ಇಲ್ಲಿ ನೀವು 1 ಮಂತ್ ರಿಟರ್ನು ಕೂಡ ಚೆಕ್ ಮಾಡ್ಕೋಬೋದು. 6 ಮಂತ್, 1 ಇಯರ್, ಹಾಗೆ ಇಲ್ಲಿ 5 ಇಯರ್, ಹಾಗೆ ಹಾಲ್ ಅಂದರೆ ಸ್ಟಾರ್ಟಿಂಗಿಂದ ಈ ಒಂದು ಕಂಪನಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಈಸಿಯಾಗಿ ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು. ಆನಂತರ ಸ್ನೇಹಿತರೆ, ಈ ಒಂದು ನಿಫಾನ್ ಇಂಡಿಯಾ ಕಂಪನಿಯ ಫಂಡ್ ಸೈಜು 34.432 ಕೋಟಿ ಇದೆ. ಆನಂತರ ಸ್ನೇಹಿತರೆ, ಇಲ್ಲಿ ರಿಟರ್ನ್ ಕ್ಯಾಲ್ಕುಲೇಟರ್ ಕೂಡ ಇರುತ್ತೆ. ನೀವು ಇಲ್ಲಿ ಎಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರೋ ಆ ಒಂದು ಹಣಕ್ಕೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು. ಸೊ ನಾನೀಗ ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ. ಈ ಒಂದು ರಿಟರ್ನ್ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ 2 ರೀತಿಯ ಆಪ್ಷನ್ ಇರುತ್ತೆ, ಮಂತ್ಲಿ SIP, ಒನ್ ಟೈಮ್ ಅಂತ. ಮಂತ್ಲಿ SIP ಅಂದರೆ ನೀವು ಇಲ್ಲಿ ಪ್ರತಿ ತಿಂಗಳು ಎಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಷ್ಟು ಹಣಕ್ಕೆ ಯಾವ ರೀತಿ ನಿಮಗೆ ರಿಟರ್ನ್ ಸಿಗುತ್ತೆ ಅಂತ ಚೆಕ್ ಮಾಡ್ಬೋದು. ಸೊ ನಾನೀಗ ಇಲ್ಲಿ ಮಂತ್ಲಿ ₹500 ಚೂಸ್ ಮಾಡಿದ್ದೇನೆ. ಮಂತ್ಲಿ ₹500 ಇನ್ವೆಸ್ಟ್ಮೆಂಟ್ ಮಾಡ್ತಾ 1 ಇಯರ್ಗೆ ಇನ್ವೆಸ್ಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ 5 ಇಯರ್ವರೆಗೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನಾನೀಗ ಎಕ್ಸಾಂಪಲ್ಗೆ 1 ಇಯರನ್ನು ಸೆಲೆಕ್ಟ್ ಮಾಡಿದ್ದೇನೆ. 1 ಇಯರಲ್ಲಿ ಮಂತ್ಲಿ ₹500 ಇನ್ವೆಸ್ಟ್ ಮಾಡಿದರೆ ನೀವು ಇನ್ವೆಸ್ಟ್ ಮಾಡಿರುವಂಥ ಅಮೌಂಟ್ ₹6,000 ಆಗುತ್ತೆ. ನಿಮಗೆ ರಿಟರ್ನ್ ಸಿಗುವ ಅಮೌಂಟು ₹7,191 ಸಿಗುತ್ತೆ. ಅಂದರೆ ಒಂದು ವರ್ಷಕ್ಕೆ ನೀವು ₹6,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ರಿಟರ್ನ್ ಆಗಿ ₹1,191 ಸಿಗುತ್ತೆ. ಇಲ್ಲಿ ನೀವು ₹1,191 ನಿಮಗೆ ಪ್ರಾಫಿಟ್ ಆಗಿರುತ್ತೆ, ನಿಮ್ಮೊಂದು ಹಣಕ್ಕೆ ಪ್ರಾಫಿಟ್ ಆಗಿ ಸಿಗುತ್ತೆ. ಸ್ನೇಹಿತರೆ, ಇದು 1 ಇಯರ್ ಪ್ರಾಫಿಟು. ಒಂದು ವೇಳೆ ನೀವು ಇದೇ ರೀತಿ 3 ಇಯರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂದರೆ 3 ಇಯರ್ಸಲ್ಲಿ ಯಾವ ರೀತಿ ಲಾಭ ಸಿಗುತ್ತೆ ಅಂದರೆ ₹18,000 ನೀವು 3 ವರ್ಷಕ್ಕೆ ಈ ಒಂದು ಇನ್ವೆಸ್ಟ್ ಮಾಡಬೇಕು ಈ ಒಂದು ಮ್ಯೂಚುವಲ್ ಫಂಡಲ್ಲಿ. ಆನಂತರ ನಿಮಗೆ ಲಾಭ ಆಗಿ ಎಷ್ಟು ಬರುತ್ತೆ ಅಂದರೆ ಟೋಟಲ್ ಆಗಿ ₹25,966 ಬರುತ್ತೆ. ಇದೇ ನೀವು 5 ಇಯರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂದರೆ ನಿಮಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಹಣ ₹30,000 ಆಗುತ್ತೆ. ನಿಮಗೆ ಸಿಗುವಂಥ ಹಣ ₹54,991 ಆಗುತ್ತೆ.
ಒಂದು ವೇಳೆ ನೀವು ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಕೂಡ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು 500 ರೂಪಾಯಿನ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ಮುಂದಿನ ವರ್ಷ ಅಂದರೆ 2025 ಡಿಸೆಂಬರ್ಗೆ 604 ರೂಪಾಯಿ ಸಿಗುತ್ತೆ. ಅಂದರೆ ನೀವು ಒಂದು ವರ್ಷಕ್ಕೆ 500 ರೂಪಾಯಿ ಕೇವಲ 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಕೇವಲ 604 ರೂಪಾಯಿ ಸಿಗುತ್ತೆ. ಅಂದರೆ 104 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಸ್ನೇಹಿತರೆ, ಇದೀಗ ನಾನು ಈ ಒಂದು ನಿಪ್ಪೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಮೇಲೆ ಇನ್ವೆಸ್ಟನ್ನು ಮಾಡ್ತೇನೆ. ನಾನು ಇಲ್ಲಿ ಕೇವಲ 100 ರೂಪಾಯಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಪ್ರತಿ ತಿಂಗಳು 100 ರೂಪಾಯಿ ಇನ್ವೆಸ್ಟನ್ನು ನಾನೀಗ ಮಾಡ್ತೇನೆ. ಸೊ ಇದೀಗ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇರೋದು 100 ರೂಪಾಯಿ ಇನ್ವೆಸ್ಟ್ಮೆಂಟು. ಇಲ್ಲಿ ಸ್ಟಾರ್ಟ್ SIP ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ನಾನಿಲ್ಲಿ ಅಮೌಂಟನ್ನು ಎಂಟರ್ ಮಾಡ್ಕೋತೀನಿ. 100 ರೂಪಾಯಿ ಅಮೌಂಟ್ ಎಂಟರ್ ಆದ ನಂತರ ಸ್ನೇಹಿತರೆ ನೀವು ಇಲ್ಲಿ ಡೇಟನ್ನು ಕೂಡ ಸೆಟ್ ಮಾಡ್ಬೋದು. ಇಲ್ಲಿ ಮಂತ್ಲಿ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಯಾವ ಡೇಟನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ನನಗಿಲ್ಲಿ ಫೆಬ್ರವರಿ 1 ಸೆಲೆಕ್ಟ್ ಮಾಡ್ಕೋತಾ ಇರೋದೆ. ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ಕೋತೇನೆ. ಸೊ ನಾನೀಗ ಡೇಟ್ ಹಾಗೆ ಅಮೌಂಟನ್ನು ಸೆಟ್ ಮಾಡಿದ್ದೇನೆ. ಸೆಟ್ ಆದ ನಂತರ ಇಲ್ಲಿ ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ನಿಮ್ಮೊಂದು ಮೊಬೈಲ್ ನಂಬರ್ ಅಥವಾ ಜಿಮೇಲ್ಗೆ OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಸೊ OTP ವೆರಿಫೈ ನಂತರ ಈ ರೀತಿ ಎಂಟರ್ಫೇಸ್ ಬರುತ್ತೆ. ಅಪ್ರೂವ್ ಆಟೋಪೇ ಟು ಕಂಪ್ಲೀಟ್ SIP ಸೆಟಪ್ ಅಂತ. ಆನಂತರ ಇಲ್ಲಿ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ನೀವು ನಿಮ್ಮೊಂದು UPI ಮೂಲಕ ಅಮೌಂಟನ್ನು ಪೇ ಮಾಡಬೇಕು. 100 ರೂಪಾಯಿ ಅಮೌಂಟನ್ನು ಪೇ ಮಾಡಿ. ಸೊ ಇದೀಗ ಪ್ರೊಸೆಸಿಂಗ್ ಆಗ್ತಾ ಇದೆ. ಈಗ ನನ್ನ ಒಂದು SIP ಆರ್ಡರ್ ಸಕ್ಸಸ್ ಆಗಿದೆ. ಇಲ್ಲಿ SIP ಆರ್ಡರ್ ಪ್ಲೇಸ್ಡ್ ಅಂತ ಬಂದಿದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇವತ್ತು ಶನಿವಾರ ಆಗಿರೋದ್ರಿಂದ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಆರ್ಡರ್ ಪ್ಲೇಸ್ಡ್ ಅಂತ ಬಂದಿದೆ. ನೀವೊಂದು ವೇಳೆ ಸೋಮವಾರ ಮಂಗಳವಾರ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಡೈರೆಕ್ಟಾಗಿ ಇಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ಇಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋಂಥ ಅಮೌಂಟು ಆರ್ಡರ್ ಪ್ಲೇಸ್ಡ್ ಅಂತ ಬಂದಿದೆ. SIP ಆರ್ಡರ್ ಪ್ಲೇಸ್ಡ್ ಅಂತ. ಸೊ ಈ ರೀತಿ ಬಂದರೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. 2 ದಿನ ಆದಮೇಲೆ ಅಂದರೆ ಸೋಮವಾರ ಈ ಒಂದು ಆರ್ಡ್ರು ಸಕ್ಸಸ್ಫುಲ್ ಆಗುತ್ತೆ. SIPಯಲ್ಲಿ ನಾನೊಂದು 100 ರೂಪಾಯಿ ಅಮೌಂಟು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಆಗುತ್ತೆ. ಸೊ ಇವತ್ತು ಮಾರ್ಕೆಟ್ ಕ್ಲೋಸ್ ಇರೋ ಕಾರಣ ಇಲ್ಲಿ SIP ಆರ್ಡರ್ ಪ್ಲೇಸ್ಡ್ ಅಂತ ಬಂದಿದೆ. ಸ್ನೇಹಿತರೆ, ನೀವು ಇನ್ವೆಸ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡು ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ. ಈ ಒಂದು ಡ್ಯಾಶ್ ಬೋರ್ಡಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಈ ಮ್ಯೂಚುವಲ್ ಫಂಡ್ ಇಲ್ಲಿ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಆರ್ಡರ್ಸ್ ಅಂತ ಇಲ್ಲಿ ಆರ್ಡರ್ಸ್ ಅಂತ ಬಂದಿದೆ. ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ಇಲ್ಲಿ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ. ಸೊ ನೀವು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಸೋಮವಾರದಿಂದ ಶುಕ್ರವಾರದೊಳಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡಿ ಡೈರೆಕ್ಟಾಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗಿದೆ ಸಕ್ಸಸ್ಫುಲ್ ಅಂತ ಬರುತ್ತೆ. ನೀವು ಶನಿವಾರ ರವಿವಾರ ಇನ್ವೆಸ್ಟ್ ಮಾಡಿದರೆ ಸೋಮವಾರ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಆಗುತ್ತೆ. ಅಲ್ಲಿವರೆಗೂ ಇನ್ ಪ್ರೋಗ್ರೆಸ್ ಅಂತಲೇ ಇರುತ್ತೆ. ಸೊ ನೀವು ಆದಷ್ಟು ಸೋಮವಾರದಿಂದ ಶುಕ್ರವಾರದ ಒಳಗಡೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡಿ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಮ್ಯೂಚುವಲ್ ಫಂಡಲ್ಲಿ ಈಸಿಯಾಗಿ ಇನ್ವೆಸ್ಟನ್ನು ಮಾಡ್ಬೋದು. ಮಂತ್ಲಿ ಇನ್ವೆಸ್ಟನ್ನು ಮಾಡಿ ನಿಮ್ಮೊಂದು ಹಣವನ್ನು ಸೇವಿಂಗ್ಸ್ ಮಾಡಿ ಇಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಅರ್ನಿಂಗ್ ಟಿಪ್ಸ್ ಬಗ್ಗೆ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದ. ಶುಭ ದಿನ.